ನೀನು ಉಳಿದವರ ಮುಂದೆ ತೀರಿಸ್ಲಿಕ್ಕೆ ಹೋಗು, ನನ್ನ ಮುಂದೆ ತೀರಿಸುವುದಕ್ಕೆ ಹೋಗಬೇಡ. ಅಲ್ಲಪ್ಪ, ನೀನು ಎಲ್ಲೂ ಹೋಗಿ ಏನೇ ಮಾತಾಡು, ಅವನ ಪ್ರಕಾಶಿಸಿದಂತಾಗಿ ಮಾಡ್ತೇನೆ. ನಾನು ವಿಶ್ವನಾಥ ಅಂತ ಹೇಳು, ಅದಕ್ಕೆ ಸರಿಯಾದ ಪ್ರಸನ್ನ ಮತ್ತೊಬ್ಬ ಬರ್ಲಿ. ನೀ ತಿಳ್ಕೊಳ್ಬೇಕು, ವಿಶ್ವನಾಥ ಪ್ರಸನ್ನ ಇಬ್ಬರು ಒಟ್ಟಾಗಿ ಬಂದರು. ವಾಲಿಯ ಪ್ರಕಾಶ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀನು ತಿಳ್ಕೊ. 15 ದಿವಸ ಆದ್ರೂ ಕೆಲವು ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಬರ್ಬೇಡ ಅಂತ ಹೇಳುದು. ಬಂದ್ರೆ ನಮ್ಗೆ ಇಷ್ಟದಂತೆ ಇರ್ಬೇಕಂತ ಹೇಳೋದು, ಅದು ಹೋಗ್ಲಿಕ್ಕೆ ಇಲ್ಲ ಕೆಲವರಿಗೆ. ಉಳಿದವರಿಗೆ ಬರಬೇಡ ಅಂತ ಹೇಳಿ ಶರಣ ಬಂದಾದ್ರೂ ಹೋಗ್ಬೋದು, ನಿನಗೆ ಮಾತ್ರ ಹೋಗ್ಲಿಕ್ಕೆ ಇಲ್ಲ. ಎಲ್ಲಿಗೆ 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 ಅಲ್ಲಿಗೆ ಮಗನೇ, ಅಣ್ಣ ಅಂತ ಕರೆಯುವುದು ಈಗ, ಅಣ್ಣ ಕರೆಯುವುದು ಈಗ. ಅಣ್ಣ ಅದು ಸೌಜನ್ಯಪೂರಿತವಾದಂತಹ ಶಬ್ದ. ಅಣ್ಣ ನೀವು ಒಳ್ಳೆ ರಕ್ಕಸನ್ನು ಕರೆದಾಗು. ಅಣ್ಣ ಬಿಡು ನಿನ್ನ ಈ ಕೆಟ್ಟ ಬಣ್ಣ. ಮುಂಚಿನ ಮಾತಾಡಬೇಡ, ಜಾಗ್ರತೆ. ನಿನ್ನ ಕ್ಷೇತ್ರದ ಹತ್ತಿರ ಬಂದ ಕರೀತಾ ಇದ್ದೇನೆ. ಎಂತದ್ದು ಹೊಗಳುವುದು? ಕಾರಣ ಬಿಟ್ಟು ಹೊಗಳುವುದಕ್ಕೆ. ಬಂಡೆಯೇ ಚರದು ಬಿತ್ತಂತ ಹಾಲು ಬಾಬ, ಏನಾಯ್ತು ಅಂತ ಯೋಚಿಸುವ ಕಾಲಕ್ಕೆ ಬೆನ್ನಲ್ಲಿಯೇ ಕೇಳಿದ್ದು ಅಣ್ಣ ಬಾಲಿ ಓ ಎನ್ನುವುದಾಗಿ. ಯಾವ ಸ್ವರವ? ನೀನು ಇಷ್ಟು ವರ್ಷ ಬದುಕಿದ್ದು ಮತ್ತೊಬ್ಬರ ಮುಂದೆ ಸ್ವರ ಏರಿಸಿಕೊಂಡೆ, ಉಳಿದ ಕಡೆ ಸ್ವರ ಏರಿಸಿದ್ದೇನೆ ಅಂತ ಅಣ್ಣನ ಮುಂದೆ ಸ್ವರ ಏರಿಸಲಿಕ್ಕೆ ಬರಬೇಡ. ಹೌದಾ? ನಿನ್ನ ಸ್ವರ ನನ್ನ ಮುಂದೆ ಏರಿಸಬೇಡ ಅಂತ ಹೇಳಿದ್ದು. ನೀನು ಬಾರಿಸ್ಲಿಕ್ಕೆ ಬರುವುದಿದ್ದು ಪ್ರಥಮವ? ಎಷ್ಟು ಬಾರಿ ಬಂದಿದ್ದೀಯಾ? ಬಾರಿಸಿದ್ದೀಯಾ? ಬಾರಿಸ್ಲಿಕ್ಕೆ ಆಯ್ತಾ? ಮತ್ತೆ ಇವತ್ತೆಂತದ್ದು ಬಾರಿಸುವುದು? ಅಲ್ಲ, ಬರ್ತದೆ ನಿನ್ನ ಜೀವನದಲ್ಲಿ ಎಲ್ಲವೂ ಅಮಾವಾಸ್ಯೆ ಅಂತ ನೀನು ತಿಳ್ಕೊಳ್ಬೇಕು. ಸುಗ್ರೀವ